ಕಾಂಗ್ರೆಸ್ ನಾಯಕರು ಮತ್ತೆ ಮಹಾಕುಂಭದ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. ಪ್ರಭು ಶ್ರೀರಾಮನನ್ನೇ ಅವಮಾನಿಸಿ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗದೆ ಕೈಪಡೆ ಇಂದು ಗಂಗಾಮಾತೆಯ ಪಾವಿತ್ರ್ಯತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್. ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. 65 ಕೋಟಿ ಜನ, 3.5 ಲಕ್ಷ ಕೋಟಿ ಆದಾಯ. ಇಂದು ಭಾವನೆ ಜೊತೆ ಆಟವಾಡ್ತಿದೆ ಕಾಂಗ್ರೆಸ್. ಅಲ್ಲಿ ಕೋಟಿ ಕೋಟಿ ಜನ ಪುಣ್ಯಸ್ನಾನ ಮಾಡಿದ್ರು. ಅವರಿಗೆ ಜಾತಿ ಮತ ಪಂಗಡಗಳ ಹಂಗಿರಲಿಲ್ಲ. ಹೆಣ್ಣು ಗಂಡೆಂಬ ಭೇದ ಇರಲಿಲ್ಲ. ಬಡವ ಶ್ರೀಮಂತ ಅನ್ನೋ ಹಂಗಿರಲಿಲ್ಲ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾರತವನ್ನ ಒಂದಾಗಿಸಿದ ಪುಣ್ಯ ಸಂಗಮ ಅದು. ಇಂಥ ಭಾರತ ಎಂದೆಂದಿಗೂ ಇರಬೇಕು ಅಂದುಕೊಳ್ಳುವಷ್ಟರಲ್ಲೇ ಕೆಲವರು ಮೇಲೆದ್ದರು. ಆ ನೀರಲ್ಲಿ ಮಲದಲ್ಲಿ ಮಾತ್ರ ಇರೋ ಬ್ಯಾಕ್ಟೀರಿಯಾ ಇವೆ ಅಂತ ಸುದ್ದಿ ಹಬ್ಬಿಸಿದ್ರು. ಆದರೆ ಕೊಳಕು ಮತ್ತು ಮಲ ಗಂಗೆಗಲ್ಲ, ಅವರ ಮನಸ್ಥಿತಿಗೆ ಅಂಟಿಕೊಂಡಿದೆ. ಅಂತವರು ಮತ್ತೆ ಮತ್ತೆ ಸದ್ದು ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶದ ರೋಗಕ್ಕೆ ಗಂಗಾ ನೀರೇ ಕಾರಣ. ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಅಂದು ಖರ್ಗೆ, ಪ್ರಿಯಾಂಕ್ ಖರ್ಗೆ ತಗಾದೆ. ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಏನೋ, ಆ ಶ್ರೀರಾಮಚಂದ್ರನೇ ಬಲ್ಲ. ಕುಂಭದಲ್ಲಿ ಮಿಂದೆದ್ದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನಿಸಿದ್ರು. ಆದರೆ 3.5 ಲಕ್ಷ ಕೋಟಿ ಆದಾಯ ಬಂದಿದ್ದನ್ನ ಮರೆತರು. ಇದೀಗ ಉತ್ತರ ಪ್ರದೇಶದಲ್ಲಿ ರೋಗಗಳಿಗೆ ನೀರು ಕಾರಣ ಎಂದು ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಅಂತ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತೆ ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನ್ ಹೇಳಿದ್ರು, 12% ನಲ್ಲಿ ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಹಿಂದಿನೂ ಹೇಳಿದ್ದೆ, ಕನಿಷ್ಠ ಪಕ್ಷ ಈ ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯನ್ನಾದ್ರೂ ಸ್ವಲ್ಪ ನೋಡಿ ಕಲಿಬೇಕು. ಅವರು ಇಷ್ಟು ಚಿಲ್ಲರೆಯಾಗಿ ಮಾತಾಡೋದಿಲ್ಲ. ಅವರು ಇತ್ತೀಚೆಗೆ ಸ್ವಲ್ಪ ರಾಹುಲ್ ಗಾಂಧಿ ಪ್ರಭಾವದಿಂದ ಸ್ವಲ್ಪ ಏನೇನೋ ಮಾತಾಡ್ತಿರ್ತಾರೆ. ಆದರೂ ತೀರಾ ಕ್ಷುಲ್ಲಕವಾಗಿ ಮಾತನಾಡುವಂತ ಒಂದು ಪ್ರವೃತ್ತಿ ಬೆಳೆಸಿಕೊಂಡು ಜನರನ್ನ ಅಪಮಾನಿಸುವಂತಹದ್ದು ಇದು ಸರಿಯಲ್ಲ. ಕುಂಭದ ನೀರು ಕುಡಿಯಬಹುದು ಎಂದಿದ್ದ ಯೋಗಿ. लेकिन प्रयागराज के संदर्भ में जो मैं आपको स्पष्ट करना चाहूंगा कि 12, 16, 20, 25, 30 जनवरी, 5, 10 और 13 फरवरी को जो सैंपल के परीक्षण लिए गए हैं, उसमें संगम नोच पर फीकल कॉलिफॉर्म की मात्रा मानक के अनुरूप पाई गई है. ये उत्तर प्रदेश पॉल्यूशन कंट्रोल बोर्ड का है, जो 2500 एमपीएम प्रति 100 ml से कम पाई गई है. इसका मतलब जो दुष्प्रचार कर रहे हैं केवल कुंभ महाकुंभ को बदनाम करने की साजिश का हिस्सा है. ಮಲಿನ ಗಂಗೆಗಲ್ಲ ಹಾಗೆ ಹೇಳೋರ ತಲೆಯಲ್ಲಿ ತುಂಬಿದಂತೆ ಕಾಣ್ತಿದೆ. ಹಿಂದೂಗಳ ಏಕತೆಯನ್ನ, ಆ ಮನಸ್ಸುಗಳನ್ನ ಸಹಿಸದವರು ಈ ರೀತಿ ಮಾತಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಹತ್ರ 60 ಕೋಟಿ ಅಥವಾ 50 ಕೋಟಿ ಅಥವಾ 45 ಕೋಟಿ ಜನ ಇಟ್ಕೊಂಡು ಒಂದು ಜಿಲ್ಲೆಯಲ್ಲಿ ಸೇರಿದಾಗ, ಗಂಗಾ ನದಿಯ ಆ ಪವಿತ್ರ ಸಂಗಮ ಸ್ಥಾನದಲ್ಲಿ ಸೇರಿದಾಗ ಖಂಡಿತವಾಗ್ಲೂ ಅದು ಮಲಿನ ಆಗದೇ ಇರೋದಿಲ್ಲ. ಮಲಿನ ಆಗಿಯೇ ಆಗಿರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ವಿಷಯ ಏನಪ್ಪಾ ಅಂತಂದ್ರೆ, ಗಂಗಾ ಮಾತೆ ಮಲಿನವಾಗಿದ್ದು ಇವತ್ತಲ್ಲ. ನಿಮಗೆ ರಾಜ್ ಕಪೂರ್ ಅವರ ಸಿನಿಮಾ ಗೊತ್ತಿರಬಹುದು, ರಾಮ್ ತೇರಿ ಗಂಗಾ ಮೈಲಿ. ಈ ಗಂಗಾ ಮಾತೆಯ ಶುದ್ಧೀಕರಣಕ್ಕಾಗಿ ನಮಾಮಿ ಗಂಗೆ ಅಂತ ಮಾಡಿದಾಗಲೂ ಕೂಡ ಟೀಕೆ ಮಾಡಿದವರು ನೀವು. ಮನ ಮರ್ಯಾದೆ ಇದೆಯಂತೆ ನಿಮಗೆ? ಹಾಗಿದ್ರೆ ಗಂಗಾ ನದಿ 2500 ಕಿಲೋಮೀಟರ್ ಚಲಿಸುವ, ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಎಂಡಾಗುವಂತ ನದಿ. ಇದು ಅತಿ ದೊಡ್ಡ ನದಿ, 2500 ಕಿಲೋಮೀಟರ್. ಎಲ್ಲಿ ಸಂಗಮ ಆಗತ್ತೆ ಅದು ಬಹಳ ಪವಿತ್ರ ಅನ್ನುವಂತ ವಿಚಾರ. ನಾನು ಹೇಳಿದೆ, ಯಾಕೆ ಕುಂಭಮೇಳ ಅನ್ನೋದು ಆಯ್ತು ಅಂತಂದ್ರೆ, ಭಾರತ ದೇಶದಲ್ಲಿದ್ದಂತ ಬೇರೆ ಬೇರೆ ಪಂಗಡ, ಬೇರೆ ಬೇರೆ ಏನು ಅಂದ್ರೆ ಶೈವ, ವೈಷ್ಣವ, ಗಾಣಪತ್ಯ, ಸೂರ್ಯನ ಆರಾಧಕರು,
ಶಾಕ್ಯಾರಾಧಕರು ಎಲ್ಲರೂ ಒಂದು ಕಡೆ ಸೇರುವಂತ ಒಂದು ಸುದಿನ ಅದು. 12 ವರ್ಷಗಳಿಗೊಮ್ಮೆ ಸೇರುವಂಥದ್ದು. ಭಾರತದಲ್ಲಿ ಹಿಂದೂ ಧರ್ಮ ಸನಾತನ ಧರ್ಮವಾದ ಕಾರಣಕ್ಕಾಗಿ ನಮಗೆ ಪರ್ಟಿಕ್ಯುಲರ್ ಡೇ ಅಂತ ಇಲ್ಲ. ಶುಕ್ರವಾರವೇ ನಮಾಜಿಗೆ ಹೋಗಬೇಕು ಅಥವಾ ಸಂಡೇನೇ ಹೋಗಬೇಕು ಅಂತಿಲ್ಲ. ಆ ದೊಡ್ಡ ಒಂದು ವರ್ಗ ಒಂದು ಕಡೆ ಸೇರಬೇಕಲ್ಲ. ಹಾಗಾಗಿ ನಮ್ಮ ಋಷಿಮುನಿಗಳು ಇದನ್ನ ಮಾಡ್ತಾರೆ. ಎಲ್ಲರೂ ಒಂದೇ ಆಮೇಲೆ ಎಲ್ಲಾ ಋಷಿ ಪರಂಪರೆ, ಋಷಿಮುನಿಗಳು ಸ್ನಾನ ಮಾಡೋದು ಜನಸಾಮಾನ್ಯರಿಗಲ್ಲ, ಅದು ಋಷಿಮುನಿಗಳಿಗೆ ಇರುವಂಥದ್ದು. ಅದೀಗ ಟ್ರೆಂಡ್ ಆಗಿ ಜನಸಾಮಾನ್ಯರು ಕೂಡ ಸ್ನಾನ ಮಾಡ್ತಾರೆ. ನೀವು ಯಾವುದೇ ಟೈಮಲ್ಲಿ ಪ್ರಯಾಗ್ರಾಜ್ಗೆ ಹೋದ್ರೆ ಅಲ್ಲಿ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಷ್ಟೇ ಪುಣ್ಯ ಪ್ರಾಪ್ತವಾಗುತ್ತೆ. ಆದರೆ ಒಂದು ಚಾಲೆಂಜು ಪ್ರತಿಯೊಬ್ಬರಿಗೂ ಕೂಡ ಟೀಕೆ ಮಾಡೋದು, ಈ ಟೈಮಲ್ಲಿ ಬೇಡಪ್ಪ, ಇನ್ನೊಂದು 6 ತಿಂಗಳು ಕಳೀಲಿ. ಆ ತ್ರಿವೇಣಿ ಸಂಗಮದ ನೀರನ್ನ ಒಂದು 5 ಲೀಟರ್ ನೀರನ್ನ ತಗೊಂಬನ್ನಿ. 5 ಲೀಟರ್ ದ ಬೆಸ್ಟ್ ಪ್ಯೂರಿಫೈಡ್ ಬಿಸ್ಲರಿ ವಾಟರ್ ಅನ್ನ ಮನೆಯಲ್ಲಿಡಿ. ಯಾವುದು ಬೇಗ ಹಾಳಾಗುತ್ತೆ ನೋಡೋಣ. ಇದು ಚಾಲೆಂಜ್. ಯಾಕಂದ್ರೆ ಗಂಗೆಯಲ್ಲಿ ಏನೋ ಒಂದು ಶಕ್ತಿ ಇದೆ, ಅದು ಸೈನ್ಸ್ಗೂ ಇಲ್ಲಿ ತನಕ ಗೊತ್ತಾಗಿಲ್ಲ. ಪಾಪವನ್ನ ಕಳೀತಾಳೆ ಗಂಗೆ ಅಂತ ಹೇಳಿ. ಇನ್ನೊಂದು ಭಕ್ತಿ ವಿಚಾರ, ನಂಬಿಕೆ ವಿಚಾರ. ಹಿಂದೂ ಧರ್ಮದಲ್ಲಿ ಹೇಗಿದೆ ಅಂತಂದ್ರೆ, ಈಗಲೂ ಕೂಡ ಇಡೀ ಬ್ರಹ್ಮಾಂಡದ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಲ್ವಾ, ಇಡೀ ಬ್ರಹ್ಮಾಂಡದ ಬಗ್ಗೆ ಗೊತ್ತಿರೋದು ಈಗಲೂ ಕೂಡ ಸೈನ್ಸ್ಗೆ 4% ಮಾತ್ರ. 96% ಏನಿದೆ ಅಂತ ಗೊತ್ತಿಲ್ಲ. 23% ಏನೋ ಇದೆ, ಆದ್ರೆ ಉಳಿದ 74% ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅದರ ಬಗ್ಗೆ ಮಹಾಕಾಲ ಮತ್ತು ಮಹಾಕಾಳಿ ಅಂತ ಆಗಲೇ ಹೇಳಿ ಆಗಿತ್ತು. ಇಲ್ಲಿ ಹೇಳಬೇಕಾಗಿರುವಂತದ್ದು ನೀವು ನೆಗೆಟಿವ್. ಆಮೇಲೆ ನಿಮಗೆ ಭಯ ಆಗಿರೋದೇನು ಗೊತ್ತಾ ಪ್ರತಿಯೊಬ್ಬರಿಗೂ ಕೂಡ. ವೀಕ್ಷಕರೇ, ಒಂದು ಮಾತೇಳ, ಕಳೆದ ಬಾರಿ ಚುನಾವಣೆ ಆಯ್ತಲ್ಲ, ಬಿಜೆಪಿಗೆ ಎಷ್ಟು ಜನ ಓಟ್ ಹಾಕಿದ್ರು ಗೊತ್ತಾ? ಟೋಟಲ್ ಆಗಿ ಎಷ್ಟು ಜನ ಓಟ್ ಹಾಕಿರ್ಬೋದು? 27 ಕೋಟಿ ಜನ ಓಟ್ ಹಾಕಿದ್ರು. ಕಾಂಗ್ರೆಸ್ಗೆ ಎಷ್ಟು ಜನ ಓಟ್ ಹಾಕಿದ್ರು? 11 ಕೋಟಿ ಜನ ಓಟ್ ಹಾಕಿದ್ರು. ಉಳಿದದ್ದು ವಗೇರೆ ವಗೇರೆ. ಎಷ್ಟು ಜನ ಸ್ನಾನ ಮಾಡಿದ್ರು? 60 ಕೋಟಿ ಜನ ಸ್ನಾನ ಮಾಡಿದ್ರು. ಭಯ ಆಗದೆ ಇರತ್ತಾ? 27 ಕೋಟಿ ಬಿಜೆಪಿಯವರೇನ ಅದಕ್ಕೆ? ಉಳಿದವರು ಸ್ನಾನ ಮಾಡಿದವರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿಲ್ವಾ? ನೀವು ಹೋಗಬೇಡಿ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದವರು ಕೂಡ ನಿಮ್ಮನ್ನ ಕೇರ್ ಮಾಡದೆ ಹೋಗಿಲ್ವಾ? ಅಯೋಧ್ಯೆಗೆ ಹೋಗಬೇಡಿ ಅಂತ ಹೇಳಿದವರು ಅಲ್ಲೂ ಕೂಡ ಹೋಗಿಲ್ವಾ? ನಿಜ, ನೀವು ಹೇಳಬೇಕು. ಹೇಗೆ ನೋಡಿ, ಈ ತರ ಇದೆ, ಆರೋಗ್ಯದ ಬಗ್ಗೆ ಗಮನ ಹರಿಸಿ, ಸ್ನಾನ ಮಾಡ್ಕೊಂಡ್ಬಿಡ್ಬೋದೇನು. ಈಗ ಇದೇ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ಶುದ್ಧ ನೀರು ಕೊಡ್ತೀರಿ? ನಾಳೆ ನಾನು ಕ್ಯಾಮೆರಾ ತಗೊಂಡು ಹೋಗ್ಲಾ? ಎಷ್ಟು ಜನ ಅಪೌಷ್ಟಿಕತೆ ನರಳ್ತಾ ಇದ್ದಾರೆ? ನಾನು ಇಡೀ ಭಾರತದಲ್ಲೇ ಬೇಕಿದ್ರೆ ಕ್ಯಾಮೆರಾ ತಗೊಂಡು ಹೋಗ್ಲಾ? ಅಪೌಷ್ಟಿಕತೆಯಿಂದ ನರಳ್ತಾ ಇರೋರಿಗೆ ನೀವು ಇಲ್ಲಿ ತನಕ ಏನ್ ಕೊಟ್ರಿ? ಕೊಟ್ಟಿಲ್ಲ. ಈಗ ನಿಮಗೆ ಹೊಟ್ಟೆವರು ಯಾಕೆ ಅಂತ ಅಷ್ಟೇ ನಾನು ಕೇಳ್ತಿರೋದು. ಅವರವರ ನಂಬಿಕೆ ಪ್ರಕಾರ ಅವರು ಹೋಗಿ ಬರ್ತಾರೆ ಅಂದ್ರೆ ನಿಮ್ಮ ಹತ್ರ ಕೇಳಿಲ್ಲ ತಾನೆ ಅವರು? ನಿಮ್ಮ ಹತ್ರ ಕೇಳಿಲ್ಲ ತಾನೆ? ಅವರ ನಂಬಿಕೆಯಲ್ಲಿ ಹೋಗ್ತಾರೆ. ನೀವು ಉಳಿದದ್ದಕ್ಕೆ ಫಿಟ್ಟಿಂಗು. ಇದು ಏನು ಅಂತಂದ್ರೆ 60 ಕೋಟಿ ಜನ ಸ್ನಾನ ಮಾಡಿದ್ದಾರೆ. 60 ಕೋಟಿ ಜನ ಎಲ್ಲವೂ ಕೂಡ ಒಂದೇ ಸೈಡ್ಗೆ ಓಟ್ ಹಾಕ್ಬಿಟ್ರೆ ಹೆಂಗೆ ಅಂತ ನೋಡಿ. ಮತ್ತೊಂದು, ಗಂಗಾ ಸ್ನಾನ ತುಂಗಾ ಪಾನ. ಆ ನೀರನ್ನು ಕುಡಿಬೇಕು ಅಂತ ಯಾರಿಗೂ ಹೇಳ್ತಾ ಇಲ್ಲ. ಅಲ್ಲಿ ಸ್ನಾನಕ್ಕೆ ಮಾತ್ರ ಪಾವಿತ್ರ್ಯತೆ, ಮಹತ್ವ.